ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ವಿಷಯ? ಅದು ಮೇಡಮ್, ನಾವು 4 ಜನ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋಣ ಅಂತ ಕೇಳಕ್ ಬಂದ್ವಿ. ಒಂದೇ ರೂಮಲ್ಲ? ಯಾಕೆ, ಏನಾದ್ರೂ ಸಮಸ್ಯೆ ಆಗಿದ್ಯಾ? ಸಮಸ್ಯೆ ಅಂತ ಏನೂ ಇಲ್ಲ ಮ್ಯಾಮ್. ಅದು ನಾವೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಮೇಡಮ್, ಅದಕ್ಕೆ ಒಟ್ಟಿಗೆ ಒಂದೇ ರೂಮಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ. ಒಟ್ಟಿಗೆ ಇದ್ರೆ ಒಬ್ರಿಗೊಬ್ರು ಸಹಾಯಕ್ಕಾಗ್ತೀವಿ ಅಂತ ಮೇಡಮ್. ಅದೇನೋ ಸರಿ, ಈಗಾಗ್ಲೇ ಎಲ್ಲ ರೂಮಲ್ಲೂ 4 ಜನ ಇದ್ದಾರೆ. ಈಗ ನಿಮ್ಮನ್ನ ಆ ರೂಮಿಗೆ ಶಿಫ್ಟ್ ಮಾಡಿ ಅವ್ರನ್ನೆಲ್ಲ ಬೇರೆ ರೂಮಿಗೆ ಹಾಕ್ಬೇಕು ಅಂದ್ರೆ ಅವರೆಲ್ಲ ಒಪ್ಕೋಬೇಕಲ್ವಾ? ಏನೂ ತೊಂದ್ರೆ ಇಲ್ಲ ಮೇಡಮ್, ನಾವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀವಿ. ಮ್ಯಾಮ್, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೇನು ತೊಂದ್ರೆ ಇಲ್ಲ, ಆದ್ರೆ ಅವ್ರಿಗೆ ತೊಂದ್ರೆ ಆಗ್ಬಾರ್ದಲ್ವಾ? ಅವ್ರಿಗೆ ಇರಿಟೇಟ್ ಆಗ್ಬಾರ್ದಲ್ವಾ? ಮೇಡಮ್ ಪ್ಲೀಸ್ ನನಗೆ ಬೇರೆ ರೂಮ್ ಕೊಡ್ತೀರಾ? ಏಕೆ, ನಿನ್ಗೂ ಏನಾದ್ರೂ ಸಮಸ್ಯೆ ಇದೆಯಾ? ಮೇಡಮ್ ಯಾವಾಗ್ಲೂ ಇವರೆಲ್ಲ ನಮ್ಮ ರೂಮಲ್ಲೇ ಇರ್ತಾರೆ ಮೇಡಮ್, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅವ್ರಿದ್ರೆ ನಿನ್ಗೇನ್ ಡಿಸ್ಟರ್ಬ್ ಆಗುತ್ತೆ? ಫೋನಲ್ಲಿ ಮಾತಾಡೋಕ್ಕೆ ಬಿಡಲ್ಲ ಮೇಡಮ್. ಹಾಗಾದ್ರೆ ನೀನು ರೂಮ್ ನಂಬರ್ 7ಗೆ ಶಿಫ್ಟ್ ಆಗ್ಬಿಡಮ್ಮ. ಅಲ್ಲಿ ಎಲ್ರು ಫೋನಲ್ಲೇ ಇರ್ತಾರೆ. ನಿನ್ಗೆ ಹೇಳ್ ಮಾಡ್ಸಿದ್ ರೂಮ್ ಆಗತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಈಗಲೇ ಶಿಫ್ಟ್ ಆಗ್ಬಿಡ್ತೀನಿ. ಹಾ, ಇನ್ನೇನ್ರಮ್ಮ, ಜಾಗ ಖಾಲಿ ಆಯ್ತಲ್ಲ? ಸರಿ ಮೇಡಮ್, ನಾನೊಬ್ಳು ಬೇಕಿದ್ರೆ ನೆಲದ ಮೇಲೆ ಮಲ್ಕೋತೀನಿ. ಯಾರು ನೆಲದ ಮೇಲೆ ಮಲಗ್ಬೇಕಾಗಿಲ್ಲ. ಎಲ್ಲ ರೂಮ್ಗೂ ಕಾಟ್ ಹಾಕಿಸ್ಕೊಡ್ತೀನಿ, ಎಲ್ರು ಹಾಸಿಗೆ ಮೇಲೆ ಮಲ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇಡೀ ಹಾಸ್ಟೆಲ್ಲೇ ಒಂದಾದ್ರೆ ನೀವ್ 4 ಜನನೇ ಬೇರೆ ಅಲ್ವಾ? ನಿಮ್ಮನ್ನ ನೋಡ್ತಾ ಇದ್ರೆ ನನಗ್ ತುಂಬಾ ಖುಷಿ ಆಗತ್ತಮ್ಮ. ಯಾವ್ದ್ಯಾವ್ದೋ ದಿಕ್ಕಿಂದ ಯಾವ್ದ್ಯಾವ್ದೋ ಕಾರಣಕ್ಕಾಗಿ ಇಲ್ಲಿಗೆ ಬಂದು ಪರಿಚಯ ಆಗಿ ಎಲ್ರು ಕ್ಲೋಸ್ ಆಗಿದ್ದೀರಲ್ಲ, ನಿಮ್ಮೆಲ್ಲರನ್ನು ನೋಡಿ ನಂಗ್ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಗಾಡಿ ರೆಡಿ ಮಾಡಿಸ್ಬಿಡು. ಮೇಡಮ್, ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಹೌದು, ಒಂದ್ ಹರಕೆ ಇತ್ತು, ಅದನ್ನ ತೀರ್ಸೋದಕ್ ಹೋಗ್ತಿದ್ದೀನಿ. ಮೇಡಮ್, ನೀವೇನು ಅಂದ್ಕೊಂಡಿಲ್ಲ ಅಂದ್ರೆ ನಾನು ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ಬೋದಾ? ಸರಿ ಸರಿ, ಎಲ್ಲರೂ ಬನ್ನಿ, ಹೋಗೋಣ. ಮ್ಯಾಮ್, ರೆಡಿಯಾಗಿ ಬರ್ತೀವಿ. ಬನ್ನಿ. ಒಳ್ಳೆ ಹೆಣ್ಮಕ್ಳು, ನೋಡ್ತಿದ್ರೆ ಖುಷಿ ಆಗತ್ತೆ. ಅಲ್ಲ ಮುತ್ತಣ್ಣ, ಇದೇನ್ ಸಿಟಿ ಕೆಟ್ಟೋಯ್ತಾ? ಇರೋಕ್ಕೊಂದ್ ಮನೆ, ಬಾಡಿಗೆ ಒಂದ್ ಮನೆ ಅನ್ನಕ್ಕೆ. ಇದು ಹಳ್ಳಿಲ್ ಬಾಡಿಗೆ ಮನೆ ಎಲ್ಲಿ ಸಿಗುತ್ತೆ ಹೇಳಿ? ಅಲ್ಲಪ್ಪ, ನಾನೇನ್ ಬಂಗ್ಲೆನ ಕೇಳ್ತಾ ಇದ್ದೀನಿ. ಇರಕ್ಕೊಂದ್ ಮನೆ, ನಿಮ್ ಖಾಲಿ ಮನೆ ಅದಲ್ಲ, ಅದನ್ ಕೊಟ್ರೆ ಸ್ವಲ್ಪ ದಿನ ಇರ್ತೀನಪ್ಪ, ಉಪಕಾರ ಆಯ್ತದೆ. ಖಾಲಿ ಐತೆ, ಒಂದ್ ಸ್ವಲ್ಪ ರಿಪೇರಿ ಕಲ್ಸ್ಕೊಳ್ಳಿದ್ದೇವೆ. ಸದ್ಯಕ್ಕೇನಂತ ರಿಸ್ಕ್ ಇಲ್ಲ, ಇರ್ಬೋದು ಮುತ್ತಣ್ಣ. ಅದ್ನೇ ಕೊಟ್ರೆ ಪುಣ್ಯ ಬರ್ತದಪ್ಪ. ಸರಿ ಮುತ್ತಣ್ಣ, ನೀನ್ ಇಷ್ಟ ಅಡ್ಜಸ್ಟ್ ಮಾಡ್ಕೊಂಡು ಒಪ್ಕೋತಿ ಅಂದ್ರೆ ನಂದೇನ್ ಅಭ್ಯಂತರ ಇಲ್ಲ. ಇದ್ರಾಗೆ 2,000 ರೂಪಾಯಿ ಇದೆ, ತಗೊಳ್ಳಿ. ತಿಂಗಳು ಬಾಡಿಗೆ ಕಟ್ಕೊಂಡು ಹೋಯ್ತಿರ್ತೀನಪ್ಪ. ಮುತ್ತಣ್ಣ, ಮೊದ್ಲು ಮನೆಗ್ ಬಂದ್ ಸೇರ್ಕೊಳ್ಳಿ. ದುಡ್ಡು ಕಾಸಿನ ವಿಷಯ ಆಮೇಲೆ ಮಾತಾಡ್ಕೊಂಡ್ರೆ ಆಯ್ತು. ನಿಂಗೆ ಎಷ್ಟು ಕೈ ಮುಗಿದ್ರು ಸಾಲ್ದಪ್ಪ. ಕೈ ಮುಗಿಯ ಮಾತೆಲ್ಲ ಯಾಕೆ? ಒಂದು ಊರವ್ರ ಅಂದ್ಮೇಲೆ ಇಷ್ಟೋ ಅಷ್ಟೋ ಹೆಲ್ಪ್ ಮಾಡದೇ ಇರಕ್ಕಾಗುತ್ತಾ? ಮುತ್ತಣ್ಣ, ಅದೊಂಚೂರು ಕ್ಲೀನ್ ಮಾಡಿ ಕೊಡಿಸ್ತೀನಿ. ಬೇಡ, ನಾನೇ ಮಾಡ್ಕತ್ತೀನಿ. ಬೈಲಿ ದುಡ್ಡು ಇಟ್ಕ. ನೀನು ಕಷ್ಟದಲ್ಲಿದ್ಯಾ? ನಿನ್ಗೆ ಯಾವಾಗಾದ್ರೂ ದುಡ್ಡು ಬಂದ್ಮೇಲೆ ಕೊಡುವಂತೆ. ಇದಿಟ್ಕ ನೀನ್ ಹೇಳ್ತೀನಿ. ನೀನ್ ಮನೆಗ್ ಬಂದ್ ಸೇರ್ಕೊಂಡ್ಮೇಲೆ ಕೊಡಿವಂತೆ. ತಗ, ನೀನ್ ಕಷ್ಟದಲ್ಲಿದ್ಯಾ, ಆಮೇಲೆ ಕೊಡುವಂತೆ, ಹೋಗು. ಏಳ್ನೀರ್ ಗಂಟಿ ಬಾಸು, ಆ ಮುತ್ತಣ್ಣ ಒಬ್ರತ್ರ ಬಂದಿದ್ದ, ಮನೆ ಕೇಳ್ತಾ ಇದ್ದ ಬಾಸು. ಕೊಟ್ನೋ ಕೊಟ್ಟಿಲ್ವೋ? ಬಾಸು, ಅಡ್ವಾನ್ಸು ತಗೊಳ್ಳಿಲ್ಲ ಅಂತೀನಿ. ಅಲ್ಲ, ಬಾಡಿಗೆನು ತಗೋತಾನೋ ಇಲ್ವೋ ಗೊತ್ತಿಲ್ಲ ಬಾಸು. ಅಲ್ಲ ಬಾಸು, ಆ ಮುತ್ತಣ್ಣನ್ಗೆ ಎಲ್ಲ ಫ್ರೀಯಾಗಿ ಆಯ್ತದೆ ಬಾಸು.
ಆಗ್ತಾ ಇದೆ ತಾನೆ, ಇನ್ನೂ ಆಗಿಲ್ವಲ್ಲ. ಯಾವುದೇ ಕಾರಣಕ್ಕೂ ಆ ಮುತ್ತಣ್ಣನಿಗೆ ಮನೆ ಸಿಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಅವನು ಅವನ ಕುಟುಂಬ ವಿಲ ವಿಲ ಒದ್ದಾಡೋದನ್ನ ನಾನು ನೋಡಿ ಆನಂದ ಪಡ್ಬೇಕು. ಪರಿಸ್ಥಿತಿ ಒಡ್ತಕ್ಕೆ ಆ ಮುತ್ತಣ್ಣ ಓಡೋಡ್ ಬಂದು ನನ್ನ ಕಾಲಿಡ್ಕೊಂಡು ಸರಿ ಬಿಡು, ನಾನ್ ನೋಡ್ಕೊಳ್ತೀನಿ. ಅಲ್ವಾ ಬಸೋ, ನಿನ್ನ ಎದುರಾಕಂಡು ಈ ಊರಲ್ಲಿ ಆ ಮುತ್ತಣ್ಣ ಅದ್ ಹೆಂಗ್ ಬದುಕ್ಬಿಡ್ತಾನೆ ನಾನು ನೋಡೇ ಬಿಡ್ತೀನಿ ಬಾಸು. ಬಾಸು ಮಡಗ್ಲಾ? ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಸುಗುಣಾಂತರಂಗನ ಆಡಿಸಿದಳೆ ಶೋಧೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಅನ್ನದಾನಕ್ಕೆಲ್ಲ ತಯಾರಿ ಆಗಿದೆ. ಸರಿನಪ್ಪ. ಮೇಡಮ್, ಬರೀ ಪೂಜೆ ಅಂತ ಹೇಳಿದ್ರಿ, ನೋಡಿದ್ರೆ ಅನ್ನದಾನ ಎಲ್ಲ ಇಟ್ಕೊಂಡಿದ್ದೀರಾ, ಏನ್ ವಿಶೇಷ ಮೇಡಮ್? ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ, ಪರಮ ಪುರುಷ ಪುರಂದರ ವಿಠಲನ. ಎಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಮೊದಲು ಪೂಜೆ ಮುಗಿಸ್ಕೊಳ್ಳೋಣ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ನಮಸ್ಕಾರ. ಮೈನಾ, ಅದು ನೈವೇದ್ಯ ಕೊಡು. ಹಾ, ಅರ್ಚಕ್ರೆ.